ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕಂಡು ಕೇಳರಿಯದ ಭೀಕರ ಜಲಪ್ರಳಯಕ್ಕೆ ನೇಪಾಳ ತತ್ತರಿಸಿದೆ. ಗುಪ್ತಗಾಮಿನಿ ಭೋಟೆಕೋಶಿ ನದಿ ಒಂದಿಂಚು ಸುಳಿವು ನೀಡದೆ ಬುಧವಾರ ಬೆಳಗ್ಗೆ ಏಕಾಏಕಿ ಉಗ್ರ ರೂಪ ಪಡೆದು ಉಕ್ಕಿ ಹರಿದ ಪರಿಣಾಮ ಉತ್ತರ ನೇಪಾಳದ ಅರ್ಧಕ್ಕರ್ಧ ಭಾಗ ಮುಳುಗಿದೆ. 157ಕ್ಕೂ ಹೆಚ್ಚು ಜನ ಪ್ರವಾಹಕ್ಕೆ ಬಲಿಯಾಗಿದ್ದು 133 ಭಾರತೀಯ ಯಾತ್ರಿಕರು ಸೇರಿ 750ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಹಳ್ಳಿಗಳೇ ಕೊಚ್ಚಿ ಹೋಗಿದ್ದು, ನೂರಾರು ರಸ್ತೆ ಸೇತುವೆಗಳು ಮುಳುಗಡೆಯಾಗಿವೆ. 12 ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದ್ದು, ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ನೀರು ಪಾಲಾಗಿವೆ. ಹಿಮ ಸರೋವರ ಸ್ಫೋಟಿಸಿ ದುರಂತ ಸಂಭವಿಸಿರಬಹುದೆಂದು ಶಂಕಿಸಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಇನ್ನು ನೇಪಾಳದಲ್ಲಿ 2 ಕನ್ನಡಿಗರು ಪ್ರವಾಹದಿಂದ ಪಾರಾಗಿದ್ದಾರೆ. ಕಲಬುರಗಿಯ 2 ಯಾತ್ರಿಕರ ತಂಡ ನೇಪಾಳದಲ್ಲಿ ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ದಿಢೀರ್ ಪ್ರವಾಹ ಕಾಣಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕೆಪಿಎಸ್ಸಿ ಪರೀಕ್ಷಾ ಅವ್ಯವಹಾರಗಳ ಬುಡಕ್ಕೆ ಕೈ ಹಾಕಿರುವ ಸಿಐಡಿ ಹಾಗೂ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ತಂಡ ಕಳೆದ 3 ವರ್ಷದಲ್ಲಿ ನಡೆದಿದ್ದ 4 ಇಲಾಖೆಗಳ ನೇಮಕಾತಿ ಪರೀಕ್ಷೆಗಳಲ್ಲೂ ಅಕ್ರಮ ನಡೆದಿರುವುದನ್ನು ಪತ್ತೆ ಮಾಡಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಅಮೆರಿಕದ ವೀಸಾ ನೀತಿ ದಿನೇ ದಿನೇ ಕಠಿಣವಾಗ್ತಾ ಇದೆ. ಒಂದೆಡೆ ಈಗಾಗಲೇ ಅಮೆರಿಕದಲ್ಲಿ ನೆಲೆಸಿ ಆಶ್ರಯ ಮುಂದುವರಿಸುವಂತೆ ಕೋರಿದವರ 2 ಲಕ್ಷ ವೀಸಾಗಳನ್ನು ರದ್ದುಪಡಿಸಲು ಸಿದ್ಧತೆ ನಡೆದಿದ್ರೆ, ಇನ್ನೊಂದೆಡೆ ಹೊಸ ವೀಸಾ ನೀಡುವುದಕ್ಕೆ ಇದ್ದ ಶುಲ್ಕವನ್ನು $5,000 ರಿಂದ $10,000 $1 ಲಕ್ಷ ಏರಿಸಲಾಗಿದೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ದೆಹಲಿಯಲ್ಲಿ ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಯುವ ಜನತೆ ನಡೆಸಿದ ಭಾರಿ ಪ್ರತಿಭಟನೆ ನಂತರ ರಾಜಕಾರಣಿಗಳು ಇನ್ಸ್ಟಾಗ್ರಾಂಗೆ ಹೆಚ್ಚು ಮೊರೆ ಹೋಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಇನ್ಸ್ಟಾ ಖಾತೆಗಳ ಎಂಗೇಜ್ಮೆಂಟ್ ಪ್ರಮಾಣದಲ್ಲಿ ಭಾರಿ ಜಿಗಿತ ಕಂಡುಬಂದಿರುವುದನ್ನು ಡೇಟಾ ಬೀಯಿಂಗ್ಸ್ ವರದಿ ದೃಢಪಡಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾದ ಡಾ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸುವ ಸಲುವಾಗಿ ಮುಂದಿನ 2 ತಿಂಗಳೊಳಗೆ 1 ದಿನದ ವಿಶೇಷ ಅಧಿವೇಶನ ಕರೆಯಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕಂದಾಯ ಇಲಾಖೆ ವತಿಯಿಂದ ಬಡವರಿಗೆ 50,000 ನಿವೇಶನ ಹಂಚಿಕೆಗೆ ತೀರ್ಮಾನಿಸಿರುವ ಸರ್ಕಾರ ಇದಕ್ಕಾಗಿ ಸರ್ಕಾರಿ ಜಮೀನುಗಳನ್ನು ಗುರುತಿಸುವ ಕಾರ್ಯ ಆರಂಭಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಬೆಳೆ ಹಾನಿಯ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ರಕ್ಷಾ ಕವಚವಾಗಿ ಪ್ರಾರಂಭಿಸಲಾಯಿತು. ಆದರೆ ಈ ಯೋಜನೆಯನ್ನು ನಂತರ ಹಲವು ರಾಜ್ಯಗಳಲ್ಲಿ ಯೋಜನೆಯೊಂದಿಗೆ ಜೋಡಿಸಿಕೊಂಡಿರುವ ರೈತರ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ. ಕೇವಲ 2 ವರ್ಷದಲ್ಲಿ 73 ಲಕ್ಷ ರೈತರು ಯೋಜನೆಯಿಂದ ಹೊರಗುಳಿದಿದ್ದಾರೆ. ಹಣ ಪಾವತಿಯಲ್ಲಿ ವಿಳಂಬ ಮತ್ತು ವಾಸ್ತವಿಕ ನಷ್ಟಕ್ಕೆ ಹೋಲಿಸಿದರೆ ತುಂಬಾ ಕಡಿಮೆ ಪರಿಹಾರ ಸಿಗ್ತಾ ಇದೆ ಎಂಬುದು ರೈತರ ಪ್ರಮುಖ ದೂರು. ಈ ವಿವರಕ್ಕೆ ಚಿಂತನ ಪುಟ ನೋಡಿ. ನಿರೀಕ್ಷಿತ ಬಹುಭಾಷಾ ಚಿತ್ರ ಟಾಕ್ಸಿಕ್ ಶುಕ್ರವಾರ ವಿಶ್ವಾದ್ಯಂತ ತೆರೆ ಕಂಡಿದೆ. ಈ ಸಿನಿಮಾದ ವಿಮರ್ಶೆಗಾಗಿ ಇಂದಿನ ಸಂಚಿಕೆ ಓದಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.